ಆಂಜನೇಯ ಚಿರಂಜೀವಿ ಎಂದು ಹೇಳಲಾಗುತ್ತಿದೆ. ಇದೇ ಕಾರಣ ಆಂಜನೇಯ ಆಗಾಗ ಈ ಕಲಿಯುಗದಲ್ಲೂ ಕೂಡ ಕಾಣಿಸಿಕೊಂಡಿರುವ ಹಲವಾರು ಉದಾಹರಣೆಗಳು ನಮ್ಮ ಮುಂದಿವೆ. ಅದರಲ್ಲೂ ಕುಂಭಮೇಳದಂತಹ ಸಮಯದಲ್ಲಿ ದೇವತೆಗಳೇ ತ್ರಿವೇಣಿ ಸಂಗಮಕ್ಕೆ ಭೇಟಿ ಕೊಡುವ ಕಾರಣದಿಂದಲೇ ಜನರು ಇಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ಅದರಲ್ಲೂ ಈ ಮಹಾಕುಂಭದ ಶಾಹಿ ಸ್ನಾನ ಸಂದರ್ಭದಲ್ಲಿ ಆಂಜನೇಯ ಕಾಣಿಸಿಕೊಂಡಿದ್ದಾನೆ ಎನ್ನುವ ನಂಬಿಕೆ ಇದೆ. ಹನುಮಂತನನ್ನ ಆರಾಧಿಸುವಂತಹ ಸಾಧುಗಳು ಸಂತರು ಆಂಜನೇಯ ಈ ಸಂದರ್ಭದಲ್ಲಿ ಕಂಡಿದ್ದಾಗಿಯೂ ಹೇಳಿಕೊಂಡಿದ್ದಾರೆ. ಆಂಜನೇಯನಿಗೂ ಮತ್ತು ತ್ರಿವೇಣಿ ಸಂಗಮಕ್ಕೂ ಅಂದ್ರೆ ಪ್ರಯಾಗರಾಜಕ್ಕೂ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ. ಹಿಂದೆ ರಾಮಾಯಣದ ಸಂದರ್ಭದಲ್ಲಿ ಸಂಜೀವಿನಿ ಪರ್ವತವನ್ನ ತೆಗೆದುಕೊಂಡು ಹೋಗುವಾಗ ಸಂಜೀವಿನಿ ಪರ್ವತದ ಒಂದು ತುಂಡು ಈ ಜಾಗದಲ್ಲಿ ಬಿದ್ದಿತ್ತು ಎನ್ನುವ ಐತಿಹ್ಯ ಕೂಡ ಇದೆ. ಅಷ್ಟೇ ಅಲ್ಲದೆ ಆಂಜನೇಯನು ಕೂಡ ಈ ಜಾಗದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದನು ಎನ್ನುವ ನಂಬಿಕೆ ಇದೆ. ಹೀಗಾಗಿ ತ್ರಿವೇಣಿ ಸಂಗಮದಿಂದ ಕೇವಲ 100 ಮೀಟರ್ ದೂರದಲ್ಲಿಯೇ ಬಡೆ ಹನುಮಾನ್ ಎನ್ನುವ ಒಂದು ದೇವಸ್ಥಾನವನ್ನು ಕೂಡ ಈಗಲೂ ನೀವು ಕಾಣಬಹುದು. ಸಂಜೀವಿನಿ ಪರ್ವತದ ಕೆಲವೊಂದು ತುಂಡು ಬಿದ್ದ ಕಾರಣ ಈ ಒಂದು ಪ್ರದೇಶವನ್ನ ಪವಿತ್ರ ಎಂದು ಕೂಡ ಭಾವಿಸಲಾಗುತ್ತದೆ. ಅಷ್ಟಕ್ಕೂ ನಿಮಗೆ ಹನುಮಂತ ಮತ್ತು ಸಂಜೀವಿನಿ ಪರ್ವತದ ಆ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೀತೆಯನ್ನು ರಾವಣನಿಂದ ಪಡೆದುಕೊಳ್ಳಲು ರಾಮ ಹಾಗೂ ರಾವಣನ ನಡುವೆ ಭಾರಿ. ಆ ಸಂದರ್ಭದಲ್ಲಿ ರಾವಣನ ಮಗ ಮೇಘನಾಥನ ದಾಳಿಗೆ ಲಕ್ಷ್ಮಣ ಮೂರ್ಛೆ ಹೋಗುತ್ತಾನೆ. ಸಾಯುವ ಪರಿಸ್ಥಿತಿಯು ಉಂಟಾಗುತ್ತದೆ. ಆಗ ರಾವಣನ ತಮ್ಮನಾದಂತಹ ವಿಭೀಷಣ ರಾಮನ ಸಹಾಯಕ್ಕೆ ಬರುತ್ತಾನೆ. ವಿಭೀಷಣ ಸಲಹೆಯಂತೆ ಲಂಕೆಯ ಒಬ್ಬ ವೈದ್ಯ ಸುಶೇಷನನ್ನು ಕರೆಯಲಾಗುತ್ತದೆ. ಸುಶೇಷನನು ಲಕ್ಷ್ಮಣನ ಕಂಡ ಕೂಡಲೇ ಜೀವ ಉಳಿಸಬೇಕಾದ 4 ಮೂಲಿಕೆಗಳು ಅನಿವಾರ್ಯ ಎಂದು ಗೊತ್ತಾಗುತ್ತದೆ. ಹೀಗಾಗಿ ಆ ವೈದ್ಯ ಲಕ್ಷ್ಮಣನನ್ನು ಉಳಿಸಲು ಮೃತ ಸಂಜೀವಿನಿ, ವಿಶಾಲಯಾಕರಣಿ, ಸುವರ್ಣಕರಣಿ ಮತ್ತು ಸಂಭಾನಿ ಗಿಡ ಮೂಲಿಕೆಗಳನ್ನು ತರಬೇಕೆಂದು ರಾಮನಿಗೆ ಹೇಳುತ್ತಾನೆ. ಆದರೆ ಅದು ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರ ಲಭ್ಯ ಎಂದು ಹೇಳುತ್ತಾನೆ. ಆದರೆ ಈ ಗಿಡ ಮೂಲಿಕೆಯನ್ನು ತರುವರಾರು, ಅವು ಹೇಗಿರುತ್ತದೆ, ಅವುಗಳನ್ನು ಕಂಡುಹಿಡಿಯುವುದು ಹೇಗೆ, ಹಾಗೂ ಜೊತೆಗೆ ಅಷ್ಟು ದೂರ ಹಿಮಾಲಯಕ್ಕೆ ಹೋಗಿ ಅದನ್ನು ತರುವವರು ಯಾರು ಎನ್ನುವ ಅತಿ ದೊಡ್ಡ ಪ್ರಶ್ನೆ ಅಲ್ಲಿ ಉಂಟಾಗುತ್ತದೆ. ಆಗ ಸುಗ್ರೀವ ಹನುಮಂತನ ಹೆಸರನ್ನು ಪ್ರಸ್ತಾಪಿಸುತ್ತಾನೆ. ಅಷ್ಟು ಹೇಳುವುದೇ ತಡ ಹನುಮಂತ ಗಿಡ ಮೂಲಿಕೆ ತರಲು ಹಿಮಾಲಯಕ್ಕೆ ಹಾರುತ್ತಾನೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ತುಂಬಾ ಗಿಡ ಮೂಲಿಕೆಗಳು ಇದ್ದವು. ಲಕ್ಷ್ಮಣನ ಚಿಕಿತ್ಸೆಗೆ ಬೇಕಾದ ಗಿಡ ಮೂಲಿಕೆಗಳು ಹೊಳೆಯುತ್ತಿರುತ್ತವೆ ಎಂದು ಹನುಮಂತನಿಗೆ ಸುಶೇಷನು ಹೇಳಿದ್ದು ನೆನಪಾಗುತ್ತದೆ. ಮತ್ತೊಂದು ವಿಚಾರ ಏನೆಂದರೆ ಎಲ್ಲ ಸಸ್ಯಗಳು ಕೂಡ ಸಂಜೀವಿನಿಯಂತೆ ಹೊಳೆಯುತ್ತಿದ್ದವು ಮತ್ತು ಗೋಚರಿಸುತ್ತಿದ್ದವು. ಭಾರತದಲ್ಲಿರುವ ಸುಮಾರು 18,000 ಪುಷ್ಪ ಸಸ್ಯರಾಶಿಗಳಿಂದ ಸಂಜೀವಿನಿ ಎಂಬ ಏಕೈಕ ಪ್ರಭೇದವನ್ನು ಹುಡುಕುವ ಪ್ರಕ್ರಿಯೆಯನ್ನು ಸರಳವಾದ ವಿಚಾರವೇನಾಗಿರಲಿಲ್ಲ. ಹೀಗಾಗಿ ಇಡೀ ಪರ್ವತವನ್ನೇ ಹೊತ್ತು ಆದರೆ ಹನುಮಂತನ ಹತ್ತಿರ ಸಮಯವೂ ಕೂಡ ಇರಲಿಲ್ಲ. ಯಾಕಂದರೆ ಲಕ್ಷ್ಮಣನ ಆರೋಗ್ಯ ಸ್ಥಿತಿಯು ಕ್ರಮೇಣ ಹಾಳಾಗುತ್ತಾ ಹೋಗುತ್ತಿತ್ತು. ಯಾವುದೇ ಸಮಯದಲ್ಲೂ ಅವನ ಪ್ರಾಣ ಹೋಗುವ ಸಾಧ್ಯತೆ ಜಾಸ್ತಿ ಇತ್ತು. ಇದೇ ಕಾರಣ ಹನುಮಂತ ಆ ಸಂಜೀವಿನಿ ಮೂಲಿಕೆಯನ್ನು ಹುಡುಕಲು ವಿಫಲನಾಗುತ್ತಾನೆ. ಹೀಗಾಗಿ ಇಡೀ ಪರ್ವತವನ್ನೇ ಹೊತ್ತು ತಂದ ಹನುಮಂತನು ಲಕ್ಷ್ಮಣನನ್ನು ಮಾತ್ರ ಅಲ್ಲದೆ ತನ್ನ ಸೈನ್ಯದಲ್ಲಿಯೂ ಅಸುಗಿನಿಗಿದ ಅದೆಷ್ಟೋ ಸೈನಿಕರ ಪ್ರಾಣವನ್ನು ಉಳಿಸುವಲ್ಲಿ ಸಹಕಾರಿಯಾಗುತ್ತಾನೆ. ಆದರೆ ಬೃಹತ್ ಹುಲ್ಲಿನ ಮೆದೆಯಲ್ಲಿ ಎಲ್ಲೋ ಹುದಿಕೊಂಡಿರುವ ಸೂಜಿಯನ್ನು ಹುಡುಕುವಷ್ಟೇ ಕ್ಲಿಷ್ಟವೂ ಸೂಕ್ಷ್ಮವಾದ ಕೆಲಸವಾಗಿದ್ದ ಆ ಸಂಜೀವಿನಿ ಇದೀಗ ಶ್ರೀಲಂಕೆಯ ಪರ್ವತದಲ್ಲಿ ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇತ್ತೀಚೆಗೆ ಲಭ್ಯವಾಗಿದೆ. ಹೌದು, ರಾವಣನ ಲಂಕೆಯಲ್ಲಿ ನಡೆದ ಯುದ್ಧದ ಸಂದರ್ಭದಲ್ಲಿ ಇಡೀ ಸಂಜೀವಿನಿ ಪರ್ವತವನ್ನು ಎತ್ತಿ ತಂದಿದ್ದು ಲಂಕೆಗೆ. ಹೀಗಾಗಿ ಈ ಸಂಜೀವಿನಿ ಸಸ್ಯವು ಶ್ರೀಲಂಕಾದಲ್ಲಿರುವ ಪರ್ವತದಲ್ಲಿದೆ. ಈ ಪರ್ವತದಲ್ಲಿರುವ ಸಾವಿರಾರು ಗಿಡ ಮೂಲಿಕೆಗಳು ಸಸ್ಯಗಳು ಆ ಪ್ರದೇಶದವರಿಗೆ ಅದೇನೇ ಸಮಸ್ಯೆ ಬಂದರೂ ಕೂಡ ಇಲ್ಲಿರುವ ಗಿಡ ಮೂಲಿಕೆಗಳೇ ಅವರಿಗೆ ಸಂಜೀವಿನಿಯಾಗಿವೆ. ಅಷ್ಟೇ ಅಲ್ಲದೆ ಅದೆಷ್ಟೋ ವಿಜ್ಞಾನಿಗಳು ಸಂಶೋಧಕರು ಈಗ ಈ ಒಂದು ಪ್ರದೇಶಕ್ಕೆ ಪ್ರತಿನಿತ್ಯ ಭೇಟಿ ನೀಡುತ್ತಿದ್ದಾರೆ. ಆ ಪ್ರದೇಶದ ಬಗ್ಗೆ ಸಾಕಷ್ಟು ಪರಿಶೋಧನೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಶ್ರೀಲಂಕಾದಲ್ಲಿರುವ ಈ ಪರ್ವತದಲ್ಲಿ ಕಂಡು ಬಂದಿರುವ ಗಿಡ ಮೂಲಿಕೆಗಳು ಬೇರಾವುದೇ ಸ್ಥಳಗಳಲ್ಲಿ ಇಂತಹ ಗಿಡ ಮೂಲಿಕೆಗಳು ಕಂಡು ಬರುವುದಿಲ್ಲ ಅನ್ನೋದೇ ಆಶ್ಚರ್ಯಕರ ಸಂಗತಿಯಾಗಿದೆ. ಆದರೆ ಶ್ರೀಲಂಕಾದಲ್ಲಿರುವ ಆ ಪರ್ವತದಲ್ಲಿ ಕಂಡು ಬಂದಿರುವ ಔಷಧೀಯ ಗಿಡ ಮೂಲಿಕೆಗಳು ಕಂಡು ಬಂದಿರುವುದು ಕೇವಲ ಹಿಮಾಲಯದಲ್ಲಿ ಮಾತ್ರ. ಹೌದು, ಯಾವಾಗ ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತು ಹಾರಿ ಬಂದಾಗ ಅದೆಷ್ಟೋ ಔಷಧೀಯ ಗಿಡ ಬೀಜಗಳು ಬೇರೆ ಬೇರೆ ಜಾಗ
ಜಾಗದಲ್ಲಿ ಬೀಳುತ್ತಾ ಹಲವು ಜಾಗದಲ್ಲಿ ಕೆಲವೊಂದು ಔಷಧೀಯ ಸಸ್ಯಗಳು ಬೆಳೆದಿವೆ ಎಂದು ನಂಬಲಾಗಿದೆ. ದೇಶದ ಜನರಿಗೆ ರೋಗದಿಂದ ಮುಕ್ತಿ ಸಿಗಲಿ ಎನ್ನುವ ಹನುಮಂತನ ಮಾಡಿರುವ ಯೋಚನೆಯಿಂದ ಕೆಲ ಔಷಧಿ ಸಸ್ಯಗಳು ನಮಗೆ ಸುಲಭವಾಗಿ ಸಿಗುವಂತಾಗಿದೆ. ಹೀಗಿರಬೇಕಾದ್ರೆ ಮಹಾಜ್ಞಾನಿಯಾದ ಹನುಮಂತನಿಗೆ ಕೇವಲ ಮರುಜೀವಗೊಳಿಸುವ ಔಷಧೀಯ ಸಸ್ಯ ಯಾವುದೆಂದು ಆತ ಗೊತ್ತಿರಲಿಲ್ಲವೇ? ಗೊತ್ತಿದ್ದರೂ ಕೂಡ ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಎಂದರೆ ಅದರ ಅರ್ಥ ಲೋಕೋದ್ಧಾರಕ್ಕೆ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಉತ್ತರಾಖಂಡ ಸರ್ಕಾರವು ತನ್ನ ವಿಜ್ಞಾನಿಗಳನ್ನು ಬೆನ್ನಿಗೆ ಕಟ್ಟಿಕೊಂಡು 150 ಕೋಟಿ ರೂಪಾಯಿಗಳ ಸಂಶೋಧನಾ ಅನುದಾನಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದೆ. ಕಾರಣ ಹಿಮಾಲಯದ ಗರ್ಭದಲ್ಲಿರುವಂತಹ ಹಲವಾರು ಸಂಜೀವಿನಿಯಂತಹ ಬೂಟಿಕೆಗಳು, ಮೂಲಿಕೆಗಳು, ಸಸ್ಯಗಳು ಇನ್ನೂ ಕೂಡ ಅಲ್ಲಿ ಇವೆ. ಇದೇ ಕಾರಣ ನಮ್ಮ ಭಾರತದ ಆಯುರ್ವೇದ ವಿಶ್ವಾದ್ಯಂತ ಹೆಸರನ್ನು ಮಾಡಿವೆ. ಹೀಗಾಗಿ ಹಲವಾರು ಆಯುರ್ವೇದದ ಕಂಪನಿಗಳು, ಅಂದರೆ ನಿಮಗೆ ಗೊತ್ತಿರುವ ಪ್ರಕಾರ ಪತಂಜಲಿಯ ಮುಖ್ಯ ಕಾರ್ಖಾನೆ ಹಾಗೂ ಕಚೇರಿ ಉತ್ತರಾಖಂಡದಲ್ಲೇ ಇರೋದು. ವಾಸ್ತವದಲ್ಲಿ ಕಳೆದ ಹಲವು ದಶಕಗಳಿಂದ ಸಂಜೀವಿನಿ ಹುಡುಕಾಟದ ಪ್ರಯತ್ನ ನಡೆಯುತ್ತಾನೆ ಇದೆ. ಸೋಮರಸದ ತಯಾರಿಕೆಗೆ ಉಪಯೋಗಿಸಬಹುದಂತಹ ಹಲವು ಸಸ್ಯಗಳನ್ನು ವಿಜ್ಞಾನಿಗಳು ಈಗಾಗಲೇ ಹುಡುಕಿ ತೆಗೆದಿದ್ದಾರೆ. ಅಷ್ಟೇ ಅಲ್ಲದೆ ಸೌಗಂಧಿಕ ಪುಷ್ಪದ ಬಗ್ಗೆಯೂ ಅವರಿಗೆ ಈಗಾಗಲೇ ಸೂಚನೆಗಳು ಸಿಕ್ಕಿವೆ. ರಾಮಾಯಣದ ಕಾಲದಲ್ಲಿ ಇರಬಹುದಾದ ಬಹುಪಾಲು ಸಸ್ಯಗಳ ಬಗ್ಗೆಯೂ ವಿಜ್ಞಾನಿಗಳು ತಮ್ಮ ಸಂಶೋಧನೆಯ ಮೂಲಕ ಹಲವಾರು ವಿಷಯಗಳನ್ನ ಹುಡುಕಿ ತೆಗೆದಿದ್ದಾರೆ. ಅದೇ ರೀತಿ ಹಿಮಾಲಯದ ಭಾಗದಲ್ಲಿ ಆಗಲಿ, ಶ್ರೀಲಂಕೆಯ ಈ ಸಂಜೀವಿನಿ ಪರ್ವತದ ಭಾಗದಲ್ಲಾಗಲಿ ಅನೇಕ ರೀತಿಯ ಹುಡುಕಾಟ ಹಾಗೂ ಸಂಶೋಧನೆಗಳು ದಿನದಿಂದ ದಿನ ಹೆಚ್ಚುತ್ತಾನೆ ಇವೆ. ಮರುಜೀವ ಪಡೆಯಬಲ್ಲ ಸಸ್ಯಗಳಿಗೆ ಹುಡುಕಾಟ ನಡೆಸಿದಾಗ ವಿಜ್ಞಾನಿಗಳಿಗೆ ದೊರೆತಿದ್ದು ಕೇವಲ 2. ಆ ಪೈಕಿ ಒಂದು ಸಂಜೀವಿನಿ ಬೂಟಿ ಎಂದು ಕರೆಯಲಾಗುವ ಗರಿ ಗಿಡ. ಸಸ್ಯ ಶಾಸ್ತ್ರಜ್ಞರು ಸೆಲಾಜಿನೆಲ್ ಪ್ರಯೋಪ್ಟಿಸ್ ಎಂದು ಕರೆಯುವ ಈ ಸಸ್ಯವು ಭಾರತದ ಹಲವು ಪರ್ವತ ಪ್ರದೇಶಗಳಲ್ಲೂ ದೊರೆಯುತ್ತದೆ ಎಂದು ನಂಬಲಾಗಿದೆ. ಒಟ್ಟಾರೆ ಹೇಳಬೇಕಾದರೆ ರಾಮಾಯಣ, ಮಹಾಭಾರತ ಎಲ್ಲ ಸುಳ್ಳು, ಒಂದು ಕಾಲ್ಪನಿಕ ಎಂದು ಹೇಳುವವರಿಗೆ ಇಂತಹ ಒಂದೊಂದೇ ಹಲವಾರು ಉದಾಹರಣೆಗಳು ದಿನದಿಂದ ದಿನಕ್ಕೆ ಬಯಲಾಗುತ್ತಿವೆ ಹಾಗೂ ಗೊತ್ತಾಗುತ್ತಿವೆ. ಒಂದು ವಿಚಾರ ಅಂದರೆ ದೇಶ ವಿದೇಶದ ವಿಜ್ಞಾನಿಗಳು, ಸಂಶೋಧಕರು ಇವುಗಳ ಹಿಂದೆ ಅನೇಕ ಸಂಶೋಧನೆಗಳನ್ನು ಮಾಡಲು ಮುಂದಾಗುತ್ತಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತೆ ನಮ್ಮ ಭಾರತ, ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಹಳೆಯದಾಗಿದೆ, ಏನೆಲ್ಲ ವಿಚಾರಗಳು ಇನ್ನೂ ತುಂಬಿವೆ. ಇಂತಹ ಮಾಹಿತಿಗಳು ಒಂದಿಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತವೆ. ಯಾರೇ ಎಷ್ಟು ಪ್ರಯತ್ನ ಪಟ್ಟರೂ ಇವುಗಳನ್ನ ಮುಚ್ಚಿಡುವುದು ಸಾಧ್ಯವೇ ಇಲ್ಲ. ಅಂತಹದೇ ಒಂದು ಉದಾಹರಣೆ ಸಂಜೀವಿನಿ ಗಿಡಮೂಲಿಕೆ ಹಾಗೂ ಸಂಜೀವಿನಿ ಪರ್ವತ. ಈ ಸಂಜೀವಿನಿ ಪರ್ವತದಿಂದ ಈಗ ಲಂಕೆಯಲ್ಲಿ ಹಲವಾರು ಜನ ಈ ಸಸ್ಯದ ಮೂಲಕ ಹಲವಾರು ರೀತಿಯ ಔಷಧಗಳನ್ನು ತಯಾರಿಸಿ ದೇಶ ವಿದೇಶದಲ್ಲಿ ಮಾರುತ್ತಿದ್ದಾರೆ ಎನ್ನುವ ಹೊಸ ವಿಚಾರ ಕೂಡ ಬೆಳಕಿಗೆ ಬಂದಿರುವುದು. ಹಾಗಾದರೆ ನೀವೇ ವಿಚಾರ ಮಾಡಿ, ಅಂತಹ ಒಂದು ಸಂಜೀವಿನಿ ಬೆಟ್ಟ ಇರುವುದರಿಂದ ಇಷ್ಟೊಂದು ವಿಚಾರಗಳು ನಮಗೆ ಹೊರಗೆ ಬರುತ್ತಿವೆ ಅಂದರೆ ಇಡೀ ಹಿಮಾಲಯ ನಮ್ಮ ಭಾರತದಲ್ಲಿದೆ. ಅಂತಹ ಹಿಮಾಲಯದ ಗರ್ಭದಲ್ಲಿ ಇಂತಹ ಹಲವಾರು ರಹಸ್ಯಗಳು ಇನ್ನೂ ಕೂಡ ಅಡಗಿವೆ ಎನ್ನುವುದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಇಂತಹ ಹಲವಾರು ಸ್ವಾರಸ್ಯಕರ, ರಹಸ್ಯಮಯ ಹಾಗೂ ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳಲು ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಯು ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.